ಕೇನ ಧ್ಯಾನೇನ ಸೂಗ್ ದಿರ್ದಿರ್ತಿಲ್ಲಾನ ತತ್ತರಿಕಿಟ ತಕತು ದಿರ್ದಿರ್ತಿಲ್ಲಾನ ದಿರ್ದಿರ್ದಿರ್ತು ದಿರ್ದಿರ್ತಿಲ್ಲಾನ ತತ್ತರಿಕಿಟ ತಕತು ರಾಗದಿಂದ ತಂದಾನ ತಾಳದಿಂದ ತಿಲ್ಲಾನ ಹಾಡಿಕೊಂಡು ಎಲ್ಲಾನ ಪ್ರೀತಿಯಿಂದ ನೋಡೋಣ ನನ್ನ ಪ್ರಪಂಚ
ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಸಮನ್ವಿತ ಹಾಗೂ ಪ್ರಜ್ವಲರ್ಗೆ ಧನ್ಯವಾದಗಳು. ಎಲ್ಲರಿಗೂ 25ನೇ ವಾರ್ಷಿಕ ಸಾಕ್ಷಿ ಮಾಡಿದ ಪಾಪಕ್ಕೆ ಮೌನವೇ ಸಾಕ್ಷಿ, ನಮ್ಮಿಬ್ಬರ ಸ್ನೇಹಕ್ಕೆ ದೇವರ ಸಾಕ್ಷಿ ಎಂದು ಹೇಳುತ್ತಾ ನಾನು ನಿಮ್ಮೆಲ್ಲರ ಮುದ್ದಿನ ಮನೆ ಮಗಳು ಸಾಕ್ಷಿ. ಸಂಗೀತದಲ್ಲೇ ಅದ್ಭುತ ಸಾಧನೆ ಮಾಡಿದ್ದಾರೆ ಸಾಧು ವಕೀಲ. ನನ್ನ ಜೀವನದಲ್ಲೇ ನಾನು ಆಗಬೇಕೆಂದು ಕೊಂಡಿದ್ದೇನೆ ವಕೀಲ. ಈ ವೇದಿಕೆ ಮೂಲಕ ತಮಗೆ ತಿಳಿಸೋನೆ ನಿಖಿಲ. ನಿಖಿಲ್ ನಿಂಗೊಂದು ಟ್ರೆಂಡಿಂಗ್ ಸಾಂಗ್ ಗೊತ್ತಾ? ಹ್ಞೂ ಗೊತ್ತು. ಯಾವುದು ಹೇಳು? ನೂರು ನೂರು ಸರಿ ಕಣ್ಣು ಕಣ್ಣು ಸೇರ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ. ಇದು ಟ್ರೆಂಡಿಂಗ್ ಇದೆ ಬಟ್ ಇದು ಅಲ್ಲ. ಮತ್ತೆ ಯಾವುದು? ಬ್ರಾಟ್ ಮೂವಿ ಸಾಂಗ್ ಗೊತ್ತಾ? ನಾನೇ ನೀನಂತೆ ನೀನಂತೆ ಸಾಂಗ್. ಗೊತ್ತು. ಇದೇ ಸಾಂಗಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ 2ನೇ ಬಿ ವಿಭಾಗದ ವಿದ್ಯಾರ್ಥಿಗಳು. ಅವರನ್ನು ಜೋರಾದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ. ಮುಂದಿನ ತಯಾರಿ 3ನೇ ವಿದ್ಯಾರ್ಥಿಗಳು. ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು ನಮ್ಮ ನಡುವೆ ಬರಲಿ ನೂರು ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು ಜೊತೆಯಲ್ಲಿ ನೀನಿದ್ದರೆ ಎದೆಗೆ
ನೃತ್ಯ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮೈ ತೆರೆ ಮೈಬೂಬಾ. ಏನೇ ಮೈಬೂಬ್ ಮೇರಿ ಮೈಬೂಬ್ ಅಂತ ಬಹಳ ಸಾಂಗ್ ಆಡುತ್ತೆ. ಇದು KGF ಫಿಲ್ಮ್ ಸಾಂಗ್ ಅಲ್ವಾ? ಹ್ಞೂ, ಇದು KGF ಫಿಲಿಮ್ ಸಾಂಗೇ. ಇದು ಒಂದೇ ಅಲ್ಲ, ಇನ್ನೂ ಬೇರೆ ಬೇರೆ ಸಾಂಗು ಇದೆ. ಹೌದಾ? ನನಗೆ ಗೊತ್ತೇ ಇರ. ಮೇರೆ ಮೈಬೂಬೆ ಮೇರಿ ಸನ್ನಂ, ಅದೆಷ್ಟು ಒಂದು ಕಾಲದಲ್ಲಿ ಎಷ್ಟು ಟ್ರೆಂಡ್ ಇತ್ತು ಗೊತ್ತಾ? ಹೌದಾ? ನನಗೆ ಗೊತ್ತೇ ಇರಲಿಲ್ಲ ನೋಡು. ಮೇರಿ ಮೈಬೂಬ್ ಮೇರಿ ಸನಮ್ ಸಾಂಗ್ ಗೊತ್ತಿಲ್ಲ? ಗೊತ್ತು. ಇದೇ ಸಾಂಗಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ 3ನೇ ತರಗತಿ ವಿದ್ಯಾರ್ಥಿಗಳು. ಅವರನ್ನು ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬರುತ್ತಿದ್ದಾರೆ ಶ್ರೇಯಾ ಹಾಗೂ ವಿನಯ್. Choosing your battle, pick yourself up and dust yourself off and back in the saddle. You're on the front line, everyone's watching. You know it's serious, we're getting closer, this isn't over. The pressure's on, you feel it, but you got it all, believe it. When you fall, get up, oh, oh, and if you fall, get up, eh, eh. Samina, mina, sangalewa, 'cause this is Africa. Samina, mina, eh, eh. This time for Africa. Listen to your dad, this is our motto. Your time to shine, don't wait in line, y vamos por todo. People are raising their expectations. Go on and feed them, this is your moment, no hesitation. Today's your day, I feel it. You pave the way, believe it. If you get down, get up, oh, oh. When you get down, get up, eh, eh. Samina, mina, sangalewa. This time for Africa. Samina, mina, eh, eh. Waka, waka, eh, eh. Samina, mina, sangalewa. Anawa, ah, ah. Samina, mina, eh, eh. Waka, waka, eh, eh. Samina, mina, sangalewa. This time for Africa. कब मैंने ये सोचा था, अब मैंने ये जाना था, अब मैंने ये सोचा था, अब मैंने ये जाना था। तुम इतने बदल जाओगे, तुम इतना मुझे चाहोगे, तुम इतना प्यार करोगे, तुम यूं इकरार करोगे मेरे महबूब मेरे साथ। शुक्रिया मेहरबानी Bring the drum. सपनों में मेरे तुम आए, मेरे दिल पे ऐसे छाए, तुमको क्या बताएं पिया। हम आए तेरे पीछे पीछे, आंखें अपनी नीचे नीचे, तुमको ही चाहे पिया। मेरे सनम, शुक्रिया मेहरबानी।
ಇಲ್ಲಿಯವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಸಾಕ್ಷಿ ಹಾಗೂ ನಿಖಿಲ್ ರವರಿಗೆ ಧನ್ಯವಾದಗಳು. ವಿದ್ಯಾರ್ಥಿಗಳಿಗೆ ಇರಬೇಕು ನಯ ವಿನಯ, ಕಲಿಕೆಗೆ ಇಲ್ಲವಲ್ಲ ಕೊನೆಯ, ನಾನು ನಿಮ್ಮ ವಿನಯ. ಹೀಗೆ ಕಾಡೆ ಆಶ್ರಯ ಈ ಕಾರ್ಯಕ್ರಮ ನಡೆಸಿಕೊಡಲು ಬಂದಿದ್ದೇನೆ. ನಾನು ನಿಮ್ಮ ಮನೆ ಮಗಳು ಶ್ರೇಯಾ. ವಿನಯ್, ನಿನಗೆ ಯಾವುದೇ ಪೂಜೆ ನಡೆದರೂ ಮೊದಲು ಯಾವ ದೇವರಿಗೆ ಪೂಜೆ ಮಾಡ್ತಾರಂತ ಗೊತ್ತಾ? ಓ, ಯಾವ ದೇವ್ರ ಪೂಜೆ ಮಾಡ್ತಾರ ಗೊತ್ತಿಲ್ಲ. ಗಣೇಶ ದೇವರಿಗೆ. ಹೌದಾ? ಯಾಕೆ? ಹೇಳಪ್ಪ, ಹೇಳು. ಯಾಕ? ಯಾಕಂತ ನಾನು ಹೇಳಂಗಿಲ್ಲ. ನಮ್ಮ ಶಾಲ್ಯಾಗ ಡ್ರಾಮಾ ಮಾಡತ್ತಾರ, ನೀನ ನೋಡು. ಹೌದಾ? ಹಾಗಾದ್ರೆ ಅವ್ರನ್ನ ಕರಿ, ನಾನು ಈ ಕತೆ ಕೇಳಬೇಕು. ಹಾಗಾದರೆ ನಮ್ಮ ಶಾಲೆಯ 7ನೇ ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳು ಒಂದು ಪೌರಾಣಿಕ ನಾಟಕವನ್ನು ಮಾಡಲು ಬರುತ್ತಿದ್ದಾರೆ. ಅವರನ್ನು ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ಮುಂದಿನ ತಯಾರಿ 4ನೇ ತರಗತಿ ವಿದ್ಯಾರ್ಥಿಗಳು. ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಕೃಷ್ಣ, ಕೃಷ್ಣ, ಎಲ್ಲಿದೀಯಾ ಕಂದ? ಎಲ್ಲಿ ಹೋದೆ? ಹಬ್ಬದ ದಿನ ಬೇರೆ. ಆಹಾ ಕಳ್ಳ, ಇಷ್ಟು ಸುಲಭವಾಗಿ ನಿನಗೆ ಇದನ್ನೆಲ್ಲ ಕೊಟ್ಟು ಬಿಡ್ತೀನಾ? ಮೊದಲು ಗಣೇಶನ ಪೂಜೆ, ಆಮೇಲೆ ನಿನಗೆ. ಅಮ್ಮ, ಗಣೇಶನ ಪೂಜೆ ಬೇಕಾದ್ರೆ ನೀನು ಆಮೇಲೆ ಮಾಡು, ಮೊದಲು ನನಗೆ ತಿನ್ನಕ್ಕೆ ಕೊಡಮ್ಮ. ಹಸಿವಾಗ್ತಿದೆ, ತಡಿಯಕ್ಕಾಗ್ತಿಲ್ಲ. ಕೃಷ್ಣ, ನಿಂದು ಅತಿ ಆಯಿತು. ದೊಡ್ಡವರು ಹೇಳೋ ಮಾತನ್ನು ಮಕ್ಕಳು ಕೇಳಬೇಕು. ಗಣೇಶ ತನ್ನ ಅಪ್ಪ ಅಮ್ಮನ ಮಾತನ್ನು ಹೇಗೆ ಕೇಳುತ್ತಿದ್ದ ಗೊತ್ತೇ? ಏನು ಕೇಳ್ತಾನೋ ಏನೋ, ಇಲಿ ಮೇಲೆ ಕುತ್ಕೊಂಡು ಊರ್ ಸುತ್ತೋ ನನ್ನ ನೀನು ಹೊಗಳ್ತೀಯಾ? ಕೃಷ್ಣ, ಗಣೇಶನ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತನಾಡಬಾರದು. ನಿನ್ನ ಬಾ ಇಲ್ಲಿ. ಅಮ್ಮ ಬಿಡಮ್ಮ, ತಪ್ಪಾಯ್ತು ಬಿಡಮ್ಮ. ಅಮ್ಮ ತಪ್ಪಾಯ್ತು ಬಿಡಮ್ಮ. ಬಿಡಮ್ಮ, ತಪ್ಪಾಯ್ತು ಬಿಡಮ್ಮ. ನೋಡು, ನೀನು ಒಳ್ಳೆ ಹುಡುಗ ಆಗೋದಾದರೆ ನಾನು ನಿನಗೊಂದು ಕತೆ ಹೇಳುತ್ತೀನಿ. ಹಾ, ಕತೆನಾ? ಹಾ ಹಾ, ಹೇಳು ಹೇಳು. ಒಮ್ಮೆ ಕೈಲಾಸದಲ್ಲಿ ಶಿವ ಪಾರ್ವತಿ ನರ್ತನ ಮಾಡಬೇಕಾದರೆ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ ಜಯ ಜಯ ಶಂಕರನೇ ಜಯ ವಿಶ್ವೇಶ್ವರನೇ. ನಾರಾಯಣ ನಾರಾಯಣ, ಇದೇ ಆಹಾ, ಎಂತ ಮೋಗ ನೃತ್ಯ. ವಿಷವನ್ನು ಕುಡಿದು ವಿಷಕಂಠನೆನ್ನಿಸಿಕೊಂಡ ಸರ್ವಶಕ್ತಿ ಜಗದೀಶ್ವರ, ಸಕಲ ಜೀವವನ್ನು ತಾಯಿಗಿಂತ ಪೋಷಿಸುವ ಜಗನ್ಮಾತೆ ಪಾರ್ವತಿಯ ನೃತ್ಯವನ್ನು ವರ್ಣಿಸಲು ಪದಗಳೇ ಸಾಲದು. ಏನು ಹೇಳುತ್ತೀರಿ ಗಣೇಶ ಸುಬ್ರಹ್ಮಣ್ಯ? ಹಾ, ಈಗೇಕೆ ನಿಂತಿರುವಿರಿ? ಹೋಗಿ ನಾರದರೆ ಆಡೋಣವೆಂದರೆ ಗೆಳೆಯರಿಲ್ಲ, ನಾನೇನು ಮಾಡಲಿ? ಇವನಿಗೆ ಯಾವಾಗಲೂ ತಿನ್ನೋದು ಆಡೋದು ಬಿಟ್ಟರೆ ಬೇರೆ ಏನು ಗೊತ್ತು ನಾರದರೆ? ಶುದ್ಧ ಸೋಮಾರಿ. ಏ, ಯಾರು ಸೋಮಾರಿ? ನೀನು 3 ದನವಿಲಿನ ಮೇಲೆ ಕುಳಿತು ಅಲೆಮಾರಿಯಂತೆ ಅಲೆದಾಡೋದನ್ನು ಬಿಟ್ಟರೆ ಬೇರೇನು ಗೊತ್ತು ನಿನಗೆ? ಪಾಪ ಅದಕ್ಕೆ ಪುಕ್ಕ ತೆರೆದುಕೊಳ್ಳಲು
ಸಮಯವನ್ನು ಕೊಡದೆ ಕ್ರೂರಿಯಂತೆ ಅದರ ಬೆನ್ನ ಮೇಲೆ ಕುಳಿತುಕೊಳ್ಳುವ ನೀನು ಶುದ್ಧ ಸೋಮಾರಿ. ಓಹೋ, ನಾನು ಕ್ರೂರಿ, ನೀನು ಮಹಾಕರುಣಿಯೋ ನಾರದರೆ. ಅವನಿಗೂ ಅವನ ವಾಹನಕ್ಕೂ ಅಜಗಜಾಂತರ. ಅವನ ಹೊಟ್ಟೆಯೋ ಮಹಾಗುಡಾಣ. ಹಾವನ್ನು ಸೊಂಡದ ದಾರ ಮಾಡಿಕೊಂಡು ಇಲಿ ಮೇಲೆ ಕುಳಿತು ಓಡಾಡುವ ನೀನು ಶುದ್ಧ ಸೋಮಾರಿ. ನನಗೆ ಹೇಳಲು ಬರುವೆಯಾ? ನನ್ನನ್ನೇ ಅಣಕಿಸುವೆಯಾ? ಮಾಡ್ತೀನಿ ನಿನಗೆ. ಏನು ಮಾಡುವೆ? ಗಣೇಶ ಸುಬ್ರಹ್ಮಣ್ಯ. ನಾರಾಯಣ ನಾರಾಯಣ, ಇದೇನಿದು? ನೀವು ಕೂಡ ಹೀಗೇನಾ ನರಮನುಷ್ಯರಂತೆ ಕಿತ್ತಾಡುವುದೇ? ಮತ್ತೇನು ನಾರದರೆ? ಅವನು ನನ್ನನ್ನೇ ಸೋಮಾರಿ ಎನ್ನುತ್ತಾನೆ. ನಾನು ಬುದ್ಧಿವಂತನಲ್ಲವೇ ನಾರದರೆ? ನೀನಲ್ಲ, ನಾನು ಬುದ್ಧಿವಂತ, ನೀನು ಶತಮೂರ್ಖ. ಶಾಂತಿ ಶಾಂತಿ ಗಜನನ. ನೋಡಿ, ನಿಮ್ಮಿಬ್ಬರಲ್ಲಿ ಯಾರು ಮಹಾನ್ ಬುದ್ಧಿವಂತರೆಂದು ತಿಳಿದುಕೊಳ್ಳಬೇಕಾದರೆ ನಾನು ನಿಮಗೊಂದು ಪಂದ್ಯವಿಡುತ್ತೇನೆ. ಅದರಲ್ಲಿ ಯಾರು ಗೆಲ್ಲುತ್ತಾರೋ ಅವರೇ ಬುದ್ಧಿವಂತರು. ಪಂದ್ಯವೇನೆಂದು ಹೇಳಿ ನಾರದರೆ. ನೋಡಿ, ನಿಮ್ಮಿಬ್ಬರಲ್ಲಿ ಯಾರು ಮೊದಲು 3 ಲೋಕವನ್ನು ಪ್ರದಕ್ಷಿಣೆ ಹಾಕಿ ಮತ್ತೆ ಇಲ್ಲೇ ಬರುತ್ತಾರೋ ಅವರೇ ಬುದ್ಧಿವಂತರು. ಅಗ್ರಜ, ನಾರದರು ಹೇಳಿದ ಮಾತು ಕೇಳಿದೆಯಾ? ಈ ಪಂದ್ಯದಲ್ಲೇ ನಾನೇ ವಿಜಯಶಾಲಿ ಆಗುತ್ತೇನೆ. ಮಗು ಸುಬ್ರಹ್ಮಣ್ಯ, ಅಷ್ಟೊಂದು ನಿಖರವಾಗಿ ಹೇಗೆ ಹೇಳುವೆ? ತಾಯಿ, ನನ್ನ ಶಕ್ತಿ ಬಗ್ಗೆ ನಿಮಗೆ ಗೊತ್ತಲ್ಲವೇ? ಬಾಲಕನಿರುವಾಗಲೇ ತಾರಕಾಸುರನ್ನು ಸಂಹಾರ ಮಾಡಿದ್ದು 6 ಪರ್ವತಗಳ ಒಡೆಯನಾದ ನನಗೆ ವಿಶ್ವ ಪ್ರದಕ್ಷಿಣೆ ಯಾವ ಲೆಕ್ಕ? ಬಲೆ ಮಗನೇ ಬಲೆ, ಜಯಶಾಲಿಯಾಗು. ಮಗನೇ ಗಣೇಶ, ಈ ಪಂದ್ಯದಲ್ಲಿ ನೀನೇ ಜಯಶಾಲಿ ಆಗುವಂತೆ ಈ ಮಾತೃದ ಹೇಳುತ್ತಿದ್ದೆ. ಹೋಗಿ ಬಾ ಕಂದ, ಜಯಶಾಲಿ ಆಗು. ಓಂ ನಮಃ ಶಿವಾಯ. ಮಾತೃದೇವೋ ಭವ, ಪಿತೃದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ. ನಾರಾಯಣ ನಾರಾಯಣ, ಇದೇನು ಗಣೇಶ, ನೀನು ಇನ್ನು ಇಲ್ಲೇ ಇದ್ದೀಯ? ಪಂದ್ಯವೊಂದು ಹೇಳಿದ ತಕ್ಷಣ ಸುಬ್ರಹ್ಮಣ್ಯ ತನ್ನ ತಂದೆ ತಾಯಿಗೆ ನಮಸ್ಕರಿಸಿದೆ. ಹೇಗೆ ಹೋಗಿದ್ದ? ನೀನು ಇನ್ನು ಇಲ್ಲೇ ಇದ್ದೀಯ? ಮಾತೃದೇವೋ ಭವ, ಪಿತೃದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ. ನಾರದರೆ, ನೀವು ಹೇಳಿದ ವಿಧಾನದಂತೆ 3 ಲೋಕಗಳನ್ನು ಸುತ್ತಿ ನಿಮ್ಮ ಬಳಿ ಬಂದು ನಿಂತಿದ್ದೇನೆ ನಾರದರೆ. ನಾರಾಯಣ ನಾರಾಯಣ, ಕೇಳಿದ್ಯಾ ಸುಬ್ರಹ್ಮಣ್ಯ? ನಮ್ಮ ಕಣ್ಣ ಮುಂದೆನೇ ಇತ್ತು. ಅದ್ಯಾವ ಸಂದರ್ಭದಲ್ಲಿ ವಿಶ್ವ ಪ್ರದಕ್ಷಿಣೆ ಹಾಕಿ ಬಂದ ಈ ಗಣೇಶ? ಹೌದೌದು, ಮೊದಲು ವಿಶ್ವವನ್ನು ಸುತ್ತಿ ಬಂದಿದ್ದು ನಾನು. ಇವನು ಹೇಗೆ ವಿಶ್ವವನ್ನು ಸುತ್ತಿ ಬಂದ? ಮಗನೇ ಗಣೇಶ, ನಾರದರ ಸಂದೇಹಕ್ಕೆ ಬೇಗ ಉತ್ತರಿಸು. ಮಗನೇ ಗಣೇಶ, ನೀನು ಯಾವ ಉತ್ತರವನ್ನು ನೀಡುತ್ತೀ ಎಂಬ ಕುತೂಹಲ ನನಗೂ ಇದೆ. ಹೇಳುವಂತನಾಗು. ತಂದೆ, ಜಗದೊಡೆಯರಾದ ನಿಮಗೆ ಗೊತ್ತಿಲ್ಲದೇನಿದೆ? ಆದರೂ ಹೇಳುತ್ತೇನೆ. ಕೋಟಿ ನದಿಗಳಲ್ಲಿ ಮುಳುಗಿ ಎದ್ದು ಬಂದರೂ ಸಿಗದ ಫಲ, ವೇದ ಕೋಶಗಳನ್ನು ಓದಿ ಪಂಡಿತರೆನಿಸಿಕೊಂಡರೂ ಸಿಗದ ಫಲಗಳಿಗಿಂತ ತಂದೆ ತಾಯರನ್ನು ಸುತ್ತಿ ಅವರಿಂದ ಪಡೆಯುವ ಆಶೀರ್ವಾದದ ಫಲ ವಿಶ್ವವನ್ನೇ ಸುತ್ತಿ ಬಂದಷ್ಟು ಶ್ರೇಷ್ಠವಾದದ್ದು. ಯಾರು ತಂದೆ ತಾಯಿಯ ವಚನಗಳನ್ನು ಪಾಲಿಸುತ್ತಾರೋ ಅವರ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು. ಬಲೆ ಮಗನೇ ಬಲೆ. ಸೃಷ್ಟಿ ರಹಸ್ಯಗಳನ್ನು ಚೆನ್ನಾಗಿಯೇ ಗ್ರಹಿಸಿದ್ದೀಯಾ ಮಗನೇ. ಗಣೇಶ, ನೀನು ನಿನ್ನ ಬುದ್ಧಿ ಚಾತುರ್ಯತೆಯಿಂದ ಈ ಪಂದ್ಯವನ್ನು ಗೆದ್ದಿದ್ದೀಯ. ಸುಬ್ರಹ್ಮಣ್ಯ, ಈಗಾದಲು ಗಣೇಶನನ್ನು ಬುದ್ಧಿವಂತನೆಂದು ಒಪ್ಪಿಕೊಳ್ಳುವೆಯಾ? ಹೌದು ನಾರದರೆ, ಅಹಂಕಾರದಿಂದ ವರ್ತಿಸಿದ್ದಕ್ಕೆ ನನ್ನನ್ನು ಕ್ಷಮೆ ಇರಲಿ. ಈ ಕ್ಷಣದಿಂದ ಈ ಕುಮಾರನಿಗೆ ನೀನೇ ಗುರು. ವಿಘ್ನ ವಿನಾಯಕ ವಿಘ್ನೇಶ್ವರ ಜಂಬೂದರ ಜೊತೆಗೆ ಹೆಸರು ಸೇರಿಕೊಂಡು ಜಗತ್ ಪ್ರಸಿದ್ಧಿಯಾಗು. ನಮಸ್ಕಾರ ಮಾಡ್ರಿ. ನಮಸ್ಕಾರ ಮಾಡಿ.
ಶುಭಮಸ್ತು ಶುಭಮಸ್ತು. ಏನು ಅಂತ ಹೋಗಮ್ಮ, ಯಾರಿಗೆ ಬೇಕು ಈ ಕತೆ? ನನಗೆ ಹಸಿವಾಗ್ತಿ. ಮಾಡ್ತೀನಿ ನಿನಗೆ. ಅಮ್ಮ ಬಿಡಮ್ಮ, ತಪ್ಪಾಯ್ತು ಬಿಡಮ್ಮ. ಅಮ್ಮ ಬಿಡಮ್ಮ, ತಪ್ಪಾಯ್ತು ಬಿಡಮ್ಮ. ಬಿಡಮ್ಮ, ತಪ್ಪಾಯ್ತು ಬಿಡಮ್ಮ. ಕೂಡಿಲ್ಲಿ. ನಿನಗೆ ಹೀಗೆ ಮಾಡಿದ್ರೆ ಬುದ್ಧಿ ಬರೋದು. ಪೂಜೆ ಆಗೋವರೆಗೂ ಹೀಗೆ ಇರಬೇಕು. ಬರ್ತೀನಿ. ಅಮ್ಮ, ಅಯ್ಯೋ ಗಣೇಶ, ನಿನಗೆ ನೈವೇದ್ಯ ಆಗುವವರೆಗೆ ನಾನು ಹಸಿದುಕೊಂಡಿರಬೇಕಾ? ಯಾಕೆ ಶಿಕ್ಷೆ? ಬೇಗ ಬಂದು ತಿನಿಸು. ಆಹಾ ಗಣೇಶ. ಕೃಷ್ಣ, ಜಗನ್ನಾಟಕ ಸೂತ್ರಧಾರಿಯಾದ ನಿನಗೆ ಗೊತ್ತಿಲ್ಲದೇನಿದೆ? ಆದರೂ ಹೇಳುತ್ತೇನೆ. ನೀನಾಡಿಸಿದ ನಾಟಕದಲ್ಲಿ ನಾನು ಒಂದು ಸಣ್ಣ ಪಾತ್ರಧಾರಿ ಅಷ್ಟೇ. ನನ್ನಿಂದ ನೀನು ಹಸಿವಿನಿಂದ ಬೆಳೆದಿದ್ದರೆ ಕ್ಷಮಿಸು ತಂದೆ, ಕ್ಷಮಿಸು. ಇಲ್ಲ ಗಜಾನನ, ನನಗೆ ಈ ಕಟ್ಟು ಬಿಚ್ಚಿಕೊಳ್ಳಲು ಕಷ್ಟವಿಲ್ಲ. ಆದರೆ ಪ್ರತಿಯೊಂದು ಕಾರ್ಯದಲ್ಲೂ ನಿನಗೆ ಏಕಾಗ್ರ ಪೂಜೆ ಎಂಬುದು ಎಲ್ಲರಿಗೂ ತಿಳಿಯುವಂತಾಗಲಿ ಎಂದು ನನ್ನ ತಾಯಿ ಯಶೋದಳ ಬಳಿ ಹಾಗೆಯೇ ನಟಿಸಿದೆ. ಓಹೋ, ಅದಾಗೋ ಬಂದೆ. ಬೇಲೆ ಇರ್ತದೆ. ಗಣನಾಯಕಾಯ ಕೃಷ್ಣ, ಪೂಜೆ ಆಯಿತು. ನಿನ್ನ ಬಳಿ ಮಾತಾಡ್ತಾ ನೈವೇದ್ಯದ ತಟ್ಟೆಯನ್ನು ಅಲ್ಲೇ ಮರೆತು ಬಂದೆ. ಹಾಡು ಹಾಡು ಸಾಕ್ಲೇ. ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि. ಸಿಂಹಾದ್ರಿಯ ಸಿಂಹ ಯಜಮಾನ ಸೂರ್ಯವಂಶ. ಓ, ಸೂರ್ಯವಂಶ ಅಂಗೋಳನ ಗೊತ್ತಾಯ್ತು ಬಿಡು. ಅದರೊಳಗೆ ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ ಎಂಬ ಹಾಡಿದೆ, ಗೊತ್ತಾ? ಹಾಂ, ನಾನು ಕೇಳಿಲ್ಲ. ಫಿಲಮ್ ನೋಡಿ ಅಂತ ಸಾಂಗ್ ಕೇಳಿಲ್ಲ? ಸ್ವಲ್ಪ ಕೇಳಿದ್ದೆ. ಸ್ವಲ್ಪ ಯಾಕ, ಪೂರ್ತಿ ಕೇಳವಾ ಇಲ್ಲಿ? ಹೌದಾ? ಹಾಗಾದರೆ ನಮ್ಮ ಶಾಲೆಯ 4ನೇ ತರಗತಿ ವಿದ್ಯಾರ್ಥಿಗಳು ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ. ಅವರನ್ನು ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ.
रुक जाओ दिल दीवाने, पूछूं तो मैं जरा, लड़की है या जादू, खुशबू है या नशा। रुक जाओ दिल दीवाने, पूछूं तो मैं जरा, अरे लड़की है या जादू, खुशबू है या नशा। पास वो आए तो छूके मैं देखूं जरा, रुक जा ओ दिल दीवाने, पूछूं तो मैं जरा। देखे वो इधर हंस के बेखबर, थाम के दिल हम खड़े हैं, गुमसुम सी नजर उसकी है मगर, होठों पे शिकवे पड़े हैं। बात बन जाए तो बात छेड़ो जरा, रुक जा ओ दिल दीवाने, पूछूं तो मैं जरा, लड़की है या जादू, खुशबू है या नशा। ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ, ಆ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ. ಓ ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ, ಆ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ. ಒಲವಿನ ಹೃದಯಕ್ಕೆ ಪನ್ನೀರಲ್ಲಿ ಅಭಿಷೇಕವ ಮಾಡಿದಳು, ಅದರಲ್ಲಿ ಉದಗಿಸ ಹೊಸ ಹೊಸ ಆಸೆಗೆ ಸ್ಫೂರ್ತಿಯ ನೀಡಿದಳು. ಓ ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ, ಆ ಚಂದ್ರಮುಖಿ ಸೋದರಿ ಪ್ರೇಮ ಸಖಿ. ಕಲ್ಯಾಣವೇ ಕಲ್ಯಾಣವೇ ಮನಸ್ಸಿಗೆ ಕಲ್ಯಾಣವೇ, ನೇಸರದ ಪಲ್ಲಂಗರಿ ಪ್ರಣಯಕ್ಕೆ ಸೋಬಾನವೇ. ಕುಹು ಕುಹು ಕೋಗಿಲೆ ವಸಂತಕ್ಕೆ ಬಾರಲಿ, ಸಖಿಯರ ಸೇರಿನಿ ಸುಖಿ ಪದ ನೀಡಲಿ. ರವಿ ತೇಜನೇ ದಾರಿ ಬಿಡು ಬೆಳದಿಂಗಳ ತೇರಿಗೆ, ತಂಗಾಳಿಯೇ ತಂಪು ಕೊಡು ಸಂಗಾತಿ ಸಂಗಕ್ಕೆ ಸಂಪ್ರೀತಿ ತೋಟಕ್ಕೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಬರುತ್ತಿದ್ದಾರೆ ದಿವ್ಯ ಹಾಗೂ ಆಕಾಶ್. ಇಲ್ಲಿವರೆಗೂ ಕಾರ್ಯಕ್ರಮವನ್ನು ನಡೆಸಿಕೊಡಲು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿವೇದಿತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪಡೆದುಕೊಂಡನು ಪ್ರವೇಶ.
ಕಲಿಕೆಯಲ್ಲಿ ಇರಲೇಬಾರದು ಸವಕಾಶ. ನಾನು ನಿಮ್ಮೆಲ್ಲರ ಪ್ರೀತಿಯ ಆಕಾಶ. ವಿಜಯನಗರ ಸಾಮ್ರಾಜ್ಯ ಗತವೈಭವ ಕವನಗಳ ರಾಣಿ ಕಾವ್ಯ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದಿದ್ದೇನೆ. ನಾನು ನಿಮ್ಮ ಮನೆ ಮಗಳು ದಿವ್ಯಾ. ದಿವ್ಯಾ, ನಿನ್ನ ಕನ್ನಡ ಇಂಡಸ್ಟ್ರೀಸ್ನಲ್ಲಿ ಇರುವಂತಹ ಸ್ಟಾರ್ಸ್ಗಳಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದವರು ಯಾರು ಗೊತ್ತೇ? ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದವರು ಯಾರಿಗೆಲ್ಲ ಗೊತ್ತಿಲ್ಲ, ಅವರು ಎಲ್ಲರಿಗೂ ಗೊತ್ತು. ಅವರೇ ನಮ್ಮ ಅಜರಾಮರ ನಗುವಿನ ಒಡೆಯ, ಕರ್ನಾಟಕ ಯುವರತ್ನ ಆದ ಡಾಕ್ಟರ್ ಪವರ್ ಪುನೀತ್ ರಾಜ್ಕುಮಾರ್ ಕಣೋ. ಅವರು ಎಲ್ಲರಿಗೂ ಇಷ್ಟ. ಹಾಗಾದ್ರೆ ಅವ್ರದ್ದು ಒಂದೆರಡು ಸೂಪರ್ ಹಿಟ್ ಸಾಂಗ್ ಹೇಳು ನೋಡೋಣ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಗುರುವಾರ ಸಂಜೆ ನಾ ಹೊರಟಿದ್ದೆ ಹಲಿಯೋಕೆ, ಎದರಾಯಿತು ಚೂಡಿದಾರ ತೊಟ್ಟ ಮರುಜಿಂಕೆ, ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು. ಇದೇ ಹಾಡು. ನಮ್ಮ ಶಾಲೆಯ ಹುಡುಗರು ನೃತ್ಯ ಮಾಡುತ್ತಿದ್ದಾರೆ. ಹಾಗಾದರೆ ಯಾಕೆ ತಡ, ಅವರನ್ನು ಸ್ಟೇಜ್ ಮೇಲೆ ಕರೆಸೋಣ ಬಾ. ಕರೆಸೋಣ ಬಾ. ಹಾಗಾದರೆ ನಮ್ಮ ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿಗಳು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ. ಅವರನ್ನು ಜೋರಾದ ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಮುಂದಿನ ತಯಾರಿ 6ನೇ ತರಗತಿಯ ವಿದ್ಯಾರ್ಥಿನಿಯರು.
ಚಳಿ ಇದೆ ಅಲ್ವಾ ಅದಕ್ಕೆ. ಅದು ಕೂಡ ಹೌದು. ಇನ್ನೊಂದು ಸಮಸ್ಯೆ ಏನೆಂದರೆ ಅದಕ್ಕಾಗಿ ವಾಯು ಮಾಲಿನ್ಯ ಜಲಮಾಲಿನ್ಯ ಆಗೋದರಿಂದ ಬಹಳಷ್ಟು ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಕಣೋ. ಹೌದು, ಇದರ ಬಗ್ಗೆ ನಾವು ಜನರಿಗೆ ಎಚ್ಚರ ವಹಿಸಬೇಕಲ್ಲ. ಓಹೋ, ಅದಕ್ಕಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಪರಿಸರದ ಬಗ್ಗೆ ಜಾಗೃತಿ ವಹಿಸಲು ಬರುತ್ತಿದ್ದಾರೆ. ಇದರ ಬಗ್ಗೆ ಜನರಿಗೆ ಅರಿವು ಮೂಡಿಸೋಣ. ಮೂಡಿಸೋಣ ಬಾ. ಹಾಗಾದರೆ ನಮ್ಮ ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿನಿಯರು ಪರಿಸರದ ಬಗ್ಗೆ ಜಾಗೃತಿ ವಹಿಸಲು ಬರುತ್ತಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಯ ಮೇಲೆ ಸ್ವಾಗತಿಸಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ. ನಿರ್ಮಲ ಗಾಳಿ ನೀರು ಬೆಳಕು, ನಿರ್ಮಲ ಗಾಳಿ ನೀರು ಬೆಳಕು ಇಷ್ಟಾದರೂ ನಮಗುಳಿಸಿ, ಇಷ್ಟಾದರೂ ನಮಗುಳಿಸಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ. ನಿರ್ಮಲ ಗಾಳಿ ನೀರು ಬೆಳಕು ಇಷ್ಟಾದರೂ ನಮಗುಳಿಸಿ, ಇಷ್ಟಾದರೂ ನಮಗುಳಿಸಿ. ದೇವರು ಕೊಟ್ಟ ಶುದ್ಧ ನೀರಿಗೆ ವಿಷವನ್ನೇಕೆ ಹಾಕುವಿರಿ? ದೇವರು ಕೊಟ್ಟ ಶುದ್ಧ ನೀರಿಗೆ ವಿಷವನ್ನೇಕೆ ಹಾಕುವಿರಿ? ಕೆರೆಯ ನೀರಿಗೆ ಹರಿಯುವ ನದಿಗೆ, ಕೆರೆಯ ನೀರಿಗೆ ಹರಿಯುವ ನದಿಗೆ ಕಾರ್ಖಾನೆಯ ವಿಷ ಹರಿಸುವಿರಿ. ಕೆರೆಯ ನೀರಿಗೆ ಹರಿಯುವ ನದಿಗೆ ಕಾರ್ಖಾನೆಯ ವಿಷ ಹರಿಸುವಿರಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ, ನಮಗೊಂದಿಷ್ಟು ಉಳಿಸಿ. ಪ್ರಕೃತಿ ಕೊಟ್ಟ ಹಸಿರನ್ನೆಲ್ಲ ಕೊಚ್ಚಿ ಕೊಚ್ಚಿ ಹಾಕುವಿರಿ. ಪ್ರಕೃತಿ ಕೊಟ್ಟ ಹಸಿರನ್ನೆಲ್ಲ ಕೊಚ್ಚಿ ಕೊಚ್ಚಿ ಹಾಕುವಿರಿ. ಜೀವ ಉಳಿಸೋ ಉಸಿರನ್ನೆಲ್ಲ ಇಲ್ಲದ ಹಾಗೆ ಮಾಡುವಿರಿ. ಜೀವ ಉಳಿಸೋ ಉಸಿರನ್ನೆಲ್ಲ ಇಲ್ಲದ ಹಾಗೆ ಮಾಡುವಿರಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ, ನಮಗೊಂದಿಷ್ಟು ಉಳಿಸಿ. ಬುದ್ಧಿ ಹೇಳುವ ದೊಡ್ಡವರೇ ನೀ ನಮ್ಮನೇಗೆ ಕೊಲ್ಲುವಿರಿ. ಬುದ್ಧಿ ಹೇಳುವ ದೊಡ್ಡವರೇ ನೀ ನಮ್ಮನೇಗೆ ಕೊಲ್ಲುವಿರಿ. ಬೆಳೆಯಬೇಡವೇ ನಿಮ್ಮ ಮಕ್ಕಳು, ನಲಿಯಬೇಡವೇ ನಿಮ್ಮ ಮಕ್ಕಳು ಶುದ್ಧ ವಾತಾವರಣದಲ್ಲಿ, ಶುದ್ಧ ವಾತಾವರಣದಲ್ಲಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ. ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ. ನಿರ್ಮಲ ಗಾಳಿ ನೀರು ಬೆಳಕು, ನಿರ್ಮಲ ಗಾಳಿ ನೀರು
ಮಾನ್ಯತೆ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಲ್ಲಿವರೆಗೂ ಕಾರ್ಯಕ್ರಮವನ್ನು ನಡೆಸಿದಂಥ ದಿವ್ಯಾ ಮತ್ತು ಆಕಾಶಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲೆಯ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂತೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾಕೋ ಆರಿಫ್ ಇಷ್ಟು ಟೆನ್ಷನಲ್ಲಿ ಇದೆಯಲ್ಲ? ಯಾಕೇನಿಲ್ಲ ಗೊತ್ತಿಲ್ಲ, ಸುಮ್ಮನೆ ಅಷ್ಟು ಇದು ಬೇಸರ ಆಗೋದೈತೆ ನೋಡಿ ಇವತ್ತು. ಹೌದಾ? ಹಾಗಾದರೆ ನಿನಗೆ ಒಂದು ಕಾಮಿಡಿ ವಿಡಿಯೋ ತೋರಿಸ್ಲಾ? ಹಾಂ ನೋಡ್ತೀನಿ. ಭಾರಿ ಇದು ವಿಡಿಯೋ, ನಿಂದು ವಿಡಿಯೋ ಇದು. ಬರೀ ನಾ ಇಬ್ರು ನಕ್ರೆ ಹೇಗ ಹೇಳು? ಇಲ್ಲಿ ನೋಡು ಎಷ್ಟು ಜನ ಟೆನ್ಷನಲ್ಲಿ ಇದ್ದಾರೆ, ಅವರಿಗೂ ಸ್ವಲ್ಪ ನಗಿಸೋಣ. ಸರಿ, ಹಾಗಾದರೆ ಕರೆಯೋಣ ಅವರನ್ನು. ನಮ್ಮ ಶಾಲೆಯಲ್ಲಿ ಮಬ್ ಡಾಕ್ಟರ್ ಮತ್ತು ಕಿತಾಪತಿ ಕಾಂಪೌಂಡರ್ ಎಂಬ ಕಾಮಿಡಿ ಡ್ರಾಮಾ ಮಾಡಲು ಬರುತ್ತಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಸ್ವಾಗತಿಸೋಣ. ಮುಂದಿನ ತಯಾರಿ 7ನೇ ತರಗತಿಯ ವಿದ್ಯಾರ್ಥಿನಿಗಳು. ನನ್ನ ಜೊತೆಗಿರಿ ಅಂತ ಹೇಳಿದ ಮಾತು ಕೇಳೋದೇ ಇಲ್ಲ. ಯಾರಲ್ಲಿ ಬರ್ರಿ ಹೇಳಿ ಸ್ವಾಮಿ. ಹೇಳಿ ಸ್ವಾಮಿ, ನಾನು ಎಷ್ಟು ಸಾರಿ ಹೇಳಿಲ್ಲ ನನ್ನ ಜೊತೆಗಿರಿ ಅಂತ. ಹೇಳಿದ ಮಾತು ಕೇಳೋದೇ ಇಲ್ಲ. ಇದೊಂದು ದೊಡ್ಡ ಸಮಸ್ಯೆ. ಕೇಳಿಲಿ, ಲೇಬರ್ಸ್ದು 3 ಥರ ಸಮಸ್ಯೆ. ಒಂದು, ಬಡವರು ಕೆಲಸ ಇಲ್ಲ ಅಂತೀರಿ, ಸಿಕ್ಕ ಕೆಲಸ ಸರಿ ಇಲ್ಲ ಅಂತೀರಿ, ಕೊಟ್ಟ ಕೆಲಸ ಮಾಡೋಕೆ ಬರಲ್ಲ ಅಂತೀರಿ. ಈಗ ನಿವೇದಿತಾ ಸ್ಕೂಲಲ್ಲಿ 25ನೇ ವರ್ಷದ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ. ಅಲ್ಲಿ ಹೋಗೋಕೆ ಕುದುರೆ ಗಾಡಿ ತರಲು ಹೇಳಿದ್ದೆ. ಎಲ್ಲಿದೆ ಕುದುರೆ ಗಾಡಿ? ಈಗಾಗಲೇ ಮಕ್ಕಳಿಂದ ಒಳ್ಳೆ ಕಾರ್ಯಕ್ರಮ ನಡೀತೈತಿ ಗೊತ್ತಾ? ಡ್ಯಾನ್ಸು, ಡ್ರಾಮಾ, ಇನ್ನೂ ಒಳ್ಳೆ ಕಾರ್ಯಕ್ರಮ ನಡೀತೈತಿ. ಯಾವಾಗ ಹೋಗೋದು? ಇವರಿಗೇನೋ ಹುಚ್ಚು, ಟಾಂಗಾದಲ್ಲಿ ಹೋಗೋದು. ಸೌಕರ್ಯ, ಇವತ್ತು ನಮ್ಮ ಜೊತೆಗೆ ಫಂಕ್ಷನ್ಗೆ ಬರೋಕೆ ಆಗೋದಿಲ್ಲ ನನಗೆ. ಯಾಕೆ? ನಂಗೆ ಆರಾಮಿಲ್ಲ, ನಾನು ದವಾಖಾನಿಗೆ ತೋರಿಸ್ಕೊಂಬರಕ್ಕೆ ಹೋಗ್ತೀನಿ. ನಿಮ್ದಾಳ್ ಬರೀ ಇದಾ ಸಮಸ್ಯೆ ಆಯ್ತು. ಹೋಗು, ನಾನೇ ಬೆನ್ಸ್ ಕಾರ್ ತಗೊಂಡು ಹೋಗ್ತೀನಿ. ಆರಾಮು ಇಲ್ಲ, ಆಸ್ಪತ್ರೆಯಲ್ಲಿದ್ದಾನೆ, ಹೋಗಿ ಭೇಟಿಯಾಗಿ ಬರುತ್ತೀನಿ. ಸರಿ, ಮಗನ್ನು ಕರ್ಕೊಂಡು ಹೋಗ್ರಿ. ಆಯ್ತು, ಬೇಗ ಬರುತ್ತೀನಿ. ಕ್ಯೂಡ, ನಾ ಹೇಳಿದ ಒಂದಾದ್ರೆ ಇವ್ರಿಗೆ ಕೇಳ್ಸದ ಒಂದು. ನನಗಂದ್ರೆ ಇವ್ರ ಕಾಲಾಗ ಸಾಕಾಗೋಗೈತಿ. ಸರಿ, ದೊಡ್ಡ ಕ್ಯೂಡ. ಅಯ್ಯೋ ಅಬ್ಬ ಬಂದಪ್ಪ ಅಪ್ಪ. ಅಯ್ಯೋ, ಮೊದ್ಲಾಕ ಕಿವಿ ಕೇಳಿಸಲ್ಲ. ನಾ ಒಂದು ಹೇಳಿದ್ರೆ ಇವ ಒಂದು ಹೇಳ್ತಾನೆ. ಗೆಳೆಯ, ಆರಾಮಿದ್ದೀಯಾ? ಇಲ್ಲ, ಮರಣ ಸಮೀಪಿಸುತ್ತಿದೆ. ಒಳ್ಳೆಯದಾಗಲಿ, ಭಗವಂತ ನಿನ್ನ ಆಸೆ ಪೂರೈಸಲಿ. ಯಾವ ಡಾಕ್ಟರ್ ನಿನ್ನನ್ನು ನೋಡುತ್ತಿದ್ದಾರೆ? ಯಮರಾಜ. ಓ, ಅವರ ಫೇಮಸ್ ಡಾಕ್ಟರ್ ಬಿಡು. ಬಹಳ ಜನರಿಗೆ ಆರೋಗ್ಯವಂತರಾಗಿ ಮಾಡಿದ್ದಾರೆ, ನಿನಗೂ ಕೂಡ ಮಾಡುತ್ತಾರೆ. ತಗೋ. ಮೊದಲೇ ಆರಾಮಿಲ್ಲ, ತಲೆನೋವು. ನೀವೊಬ್ಬ ಬಂದು ಸೇರಿಕೊಂಡೆ ಹುಚ್ಚ. ಏನು ತಲೆನೋವು? ಏನು ತಿನ್ನಲು ಹೇಳಿದ್ದಾರೆ? ಕಲ್ಲು ತಿನ್ನಲು ಹೇಳಿದ್ದಾರೆ. ಇದ ಹಗುರವಾದ ಭೋಜನ ಬಿಡು. ಏನೋ ಅಂತಾರಲ್ಲ, ಲೈಟನ್ನು ತಿನ್ನಿ, ಲೈಟ್ ಆಗಿರಿ. ಅದನ್ನೇ ಜಾಸ್ತಿ ತಿನ್ನು, ಶಕ್ತಿ ಬರುತ್ತದೆ. ಈಗ ನನ್ನ ಹೆಂಡತಿ ನನಗೆ ಜಲ್ದಿ ಬರಲು ಹೇಳಿದ್ದಾಳೆ. ನಾನು ಈಗ ಹೊರಡುತ್ತೇನೆ. ಮೊದಲು ಆ ಕೆಲಸ ಮಾಡು, ಹೋಗು. ಏನು, ನನ್ನ ಮಗನನ್ನು ಕರ್ಕೊಂಡು ಬರಬೇಕಿತ್ತ? ಇಲ್ಲ, ಅವನು ನಿವೇದಿತಾ ಸ್ಕೂಲಿಗೆ ಹೋಗ್ಯಾನ. ಅಲ್ಲಿ ನಿವೇದಿತಾ ಸಂಭ್ರಮ ನಡೀತಿದೆ ಗೊತ್ತಾ? ಏನದು ಸಂಭ್ರಮ? ನನಗೇನು ಕಿವಿ ಕೇಳಿಸುವುದಿಲ್ಲವೇನು? ನಾನು ಹೋಗಬೇಕಾಗಿತ್ತು. ಬರ್ತೀನಿ. ಬರಬೇಡ. ಬರ್ತೀನಿ. ಬರಬೇಡ. ಹಲೋ, ಯಾರ್ರೀ? ಪೇಷಂಟ್ ಅನ್ರಿ? ಏನಾಗೈತ್ರಿ? ಒಂದು ಇಂಜೆಕ್ಷನ್ ಕೊಟ್ರೆ ಎಲ್ಲ ಆರಾಮಾಗತ್ತೆ. ಬರ್ರಿ. ನಾನಾ ಬರ್ರಿ ಡಾಕ್ಟ್ರು. ಬರ್ರಿ. ಆಯಿತು.
ನೀವಾರಿ ಡಾಕ್ಟ್ರ್ ಕುಂದ್ರಿ ಡಾಕ್ಟ್ರ. ಕ್ಲಿನಿಕ್ ಕ್ಲೀನ್ ಮಾಡೋಬಿಟ್ಟು ದೊಡ್ಡ ಡಾಕ್ಟರ್ ಗದೆ ಕುಂತಾನಿಲ್ಲ. ಯಾವಾರ ಪೇಷಂಟ್ ಬಂದಿದ್ವನ? ಇಲ್ರಿ, ಒಂದು ಫೋನ್ ಬಂದಿತ್ರಿ. ಏನಂತೇಳಿ? ಬಾ ಅಂತ ಹೇಳಿನ್ರಿ. ಅದು ಒಂದು ಕೆಲಸ ಚಲೋ ಮಾಡಿ ನೋಡು. ಹೋಗಲ್ಲಿ ಯಾವಾರ ಪೇಷಂಟ್ ಬರ್ತಾವ ನೋಡೋಗು. ಹ್ಞೂ ರೀ ಡಾಕ್ಟ್ರ್. ಒಬ್ಬ ಒಳ್ಳೆ ಕಾಂಪೌಂಡ್ರ್ ಜೋಡಯ್ಯ ನಮಗೆ. ರೊಕ್ಕ ಇಲ್ಲಿಲ್ಲ ಅಂದ್ರೆ ಹೆಂಡ್ತಿ ಮನ್ಯಾಗ ಬೈತಾಳ, ಅರ ಇವಂಗೊಬ್ಬ ಪಗಾರ ಕೊಡ್ಬೇಕು. ಡಾಕ್ಟ್ರ ಒಂದು ಪೇಷಂಟ್ ಬಂತ್ರಿ. ಮೊದಲು ಕರ್ಕೊಂಡ್ ಹೋಗ್ಲಿ. ಹ್ಞೂ ಕರ್ಕೊಂಬಂತಾಡ್ರಿ. ಅಪ್ಪ ಬರ್ರಿ ಪೇಷಂಟ್ ಬಂತ ಇವತ್ತು. ಮನ್ಯಾಗ ಹೆಂಡ್ತಿ ಕೈಲಿದ್ದ ಹೊಡ್ತಿರ್ಲೆ ತಪ್ಸ್ಕೊಂಡ. ಡಾಕ್ಟರ್ ಅದಾರನ್ರಿ? ಹಾಂ ಅದಾರ, ಬರ್ರಿ ಕುಂದ್ರಿ ಇಲ್ಲ ಕುಂದ್ರಿ. ಕರೆಕ್ಟ್ ಹೇಳಿ. ಪೇಷಂಟನ? ಹ್ಞೂ ರೀ ಡಾಕ್ಟ್ರ. ಅನ್ನಂಗ್ ನಿನ್ನೆ ನಿಮಗೆ ಯೂರಿನ್ ತೊಂಬರಕ್ಕೆ ಹೇಳಿತ್ತಲ್ಲ? ತಂದಿದ್ನಲ್ರಿ ಡಾಕ್ಟ್ರ. ಎಲ್ಲಿ ಐತಿ? ಇಲ್ಲೇ ಐತಲ್ರಿ ಡಾಕ್ಟ್ರ. ಏನ ಇದು ಯೂರಿನ್ ಅದ? ಊರಿ ಡಾಕ್ಟ್ರ. ಮಲ್ಯಾಕ ಹೇಳಕ್ ಬರಲ್ಲನ? ನಾನು ಇದು ಎಳ್ನೀರನ್ ಕುಡ್ದು ಬಿಟ್ನಲ್ಲ. ನಂಗೆ ಹೆಂಗ್ ಗೊತ್ತಿದ್ರಿ ಡಾಕ್ಟ್ರ? ನೀವು ಕುಡ್ ಟೆಸ್ಟ್ ಮಾಡ್ತೀನಿ ಅನ್ಕಂಡ್ರಿ, ಅದಕ್ಕೆ ಸುಮ್ ಕುಂತಿದ್ದೆ ರೀ ಡಾಕ್ಟ್ರ ನಾನು. ಬೇರೆ ಯಾರಾಗ ಸಿಗ್ಲಿಲ್ಲ ನಿನಗೆ ತರಾಕ? ಇಲ್ರಿ ಡಾಕ್ಟ್ರ, ಅಲ್ಲೊಂದು ಕುಡ್ದು ಆಮೇಲೆ ಎದ್ರಾಗ ತರ್ಬೇಕಂತ ಗೊತ್ತಾಗಲಿಲ್ಲ, ಅದ್ರಾಗ ತಂದೆ ರೀ ಡಾಕ್ಟ್ರ. ಹೋಲ್ ಬಿಡಿ, ಏನಾರು ಒಂದಾಲಿ ಒಟ್ಟು ರೊಕ್ಕ ಬಂದ್ರೆ ಸಾಕು. ಬೇಡ ಅನ್ನಂಗ್ ನಿಮಗೆ ಏನಾಗೈತ್ರಿ ತ್ರಾಸ? ನಮ್ಗೊಂದು ದೊಡ್ಡ ಸಮಸ್ಯೆ ಐತೆ ನೋಡ್ರಿ ಡಾಕ್ಟ್ರ. ದೊಡ್ಡ ಸಮಸ್ಯೆ ಏನಿಲ್ಲ, ಅದು ನಮ್ಮ ಕೈಯಾಗ ಬಂದ್ಮ್ಯಾಗ ಎಲ್ಲ ಸಣ್ಣದ. ನಾವು ಅಂತಿಂದ ಡಾಕ್ಟರ್ ಅಲ್ಲ, ವೆರಿ ಫೇಮಸ್ ಡಾಕ್ಟರ್ ನಾವು. ವೆರಿ ಸರ್ಜರಿ ಆ್ಯಂಡ್ ಬರ್ಜರಿ ಡಾಕ್ಟರ್ ನಾವು. ನಾವೇನಾರ ದವಾಖಾನ್ಯಾಗ ಎಡಗಾಲಿಟ್ಟು ಎಂಟ್ರಿ ಕೊಟ್ವಿ ಅಂದ್ರೆ ಬದುಕಿದ ಪೇಷಂಟ್ ಎಲ್ಲ ಸತ್ತಕ್ಕವು. ನಾ ಬಲಗಾಲಿಟ್ಟು ದವಾಖಾನ್ಯಾಗ ಎಂಟ್ರಿ ಕೊಟ್ಟನೆ ಅಂದ್ರೆ ಸತ್ತಿದ ಪೇಷಂಟ್ ಎಲ್ಲ ಬದುಕ್ತಾವ ನೋಡ್ರಿ. ನಾ ಇದುವರೆಗಾದ್ರೆ ಯಾವ ಆಪ್ರೇಷನ್ ಮಾಡೀನಿ ಎಲ್ಲ ಸಕ್ಸಸ್ ಆಗ್ಯಾವ. 6 ಪೇಷಂಟ್ ಅಷ್ಟ ಫೇಲ್ ಆಗ್ಯಾವ ನೋಡ್ರಿ. ಡಾಕ್ಟ್ರ ಆಪ್ರೇಷನ್ ಮಾಡೀನಿ ಅಂತಂದು ಬೇರೆ ಬಾಯಿ ಮತ್ತೆ ಹೇಳಾಕುಂತೀರಿ. ನೀವು ಒಂದು ಆಪ್ರೇಷನ್ ಮಾಡಿದ್ ನೋಡೇ ಇಲ್ಲಲ್ರಿ ಡಾಕ್ಟ್ರ ನಾನು. ಸುಮ್ ಕುಂದ್ರಲೇ, ಪೇಷಂಟ್ ಮುಂದೆ ಬರೇ ನಾನು ಮರ್ಯಾದೆ ತೆಗಿತೇನೆ? ಇಲ್ಲ ಅಲ್ರಿ ಡಾಕ್ಟ್ರ. ಭಾರಿ ಡಾಕ್ಟ್ರ್ ಬಿಡ್ರಿ ನೀವು. ನನ್ನ ಸಮಸ್ಯೆಗೆ ಇಲ್ಲೇ ಪರಿಹಾರ ಸಿಕ್ತಿ ಬಿಡ್ರಿ ಡಾಕ್ಟ್ರ. ಹೇಳ್ರಿ ನಿಮ್ಮ ತ್ರಾಸ ಏನಾಗೈತಿ? ನಂಗೆ ಉಂಡ ಮೇಲೆ ಹೊಟ್ಟೆ ಸಂಗಿಲ್ರಿ, ಮಕ್ಕಂಡೈದ ಮೇಲೆ ನಿದ್ದೆ ಬರಂಗಿಲ್ಲ ನೋಡ್ರಿ ಡಾಕ್ಟ್ರ. ಎಂಥ ಪೇಷಂಟೇ ನಡ್ಕೊಂಡ್ ಬಂದಿಲ್ಲೇ ಡಾಕ್ಟ್ರ? ರೊಕ್ಕ ಇಲ್ಲಂದ್ರೆ ಮನ್ಯಾಗ ಹೆಂಡ್ತಿ ಲತ್ಗುಣಿ ಏಟು, ನಿಮಗೆ ಲತ್ಗುಣಿ ಏಟು ಬೀಳ್ಬಾರ್ದಂತಂದು ನಾನು ಕಷ್ಟಪಟ್ಟು ಪೇಷಂಟ್ ಹಿಡ್ಕೊಂಬಂದೀನಿ. ಬ್ಯಾಡ ಅಂದ್ರೆ ಹೇಳ್ರಿ ಕಳಿಸಿಬಿಡ್ತೀನಿ. ಎದ್ ನಡ್ರಿ. ಬೇಡ ಇಂಥ ಪೇಷಂಟ್ ಹಿಡ್ಕೊಂಬ, ಮುಂದಿನ ಪ್ರಮೋಷನ್ ಕೊಡ್ತೀನಿ. ನೀವೇನು ಪ್ರಮೋಷನ್ ಕೊಡ್ತೀರಿ ಡಾಕ್ಟ್ರ್? ನಂಗೆ ನೀವು ಪೇಷಂಟ್ ನೋಡಿ ನಾನೆಲ್ಲ ಕಲ್ತೀನಿ ರೀ. ನಿಮ್ಮ ದವಾಖಾನೆ ಇದ್ರಿ ಒಂದು ದೊಡ್ಡ ದವಾಖಾನೆ ತೆಗೆದು ನಾನು ಡಾಕ್ಟ್ರಕ್ಕಿನ್ರಿ ನಿಮಗೆ ಕಾಂಪೌಂಡ್ರನ್ ಮಾಡ್ತೀರಿ. ಬೇಡ, ನೀ ಹೇಳಿ ದವಾಖಾನೆ ತೆಗದೆ ಅಂದ್ರೆ ಇಲ್ಲಿ ಕಾಂಪೌಂಡ್ರ್ ಯಾರು ಆಗ್ಬೇಕು? ಇಂತಿಂತ ಚಲೋ ಪೇಷಂಟನ್ನು ಯಾರು ಹಿಡ್ಕೊಂಡ್ಬಿಡ್ಬೇಕು? ಇಲ್ಲೇ ಇರಿ ನೀನು. ಆತಾಳ್ರಿ ಡಾಕ್ಟ್ರ. ನೀವು ಆಮೇಲೆ ಮಾತಾಡ್ಕೇರಿ, ನಾನು ನೋಡ್ರಿ ಫಸ್ಟ್. ಇದೇನು ದೊಡ್ಡ ಸಮಸ್ಯೆ ಇಲ್ಲ, ಇದಕ್ಕೆ ಒಂದು ಸಣ್ಣ ಪರಿಹಾರ ಐತಿ. ಮಧ್ಯರಾತ್ರಿ 12 ಗಂಟೆಗೆ ಎದ್ದು ಬಿಸಿಲು ಕಾಸ್ಕೇರಿ, ಎಲ್ಲ ಆರಾಮಕ್ಕೈತಿ. ಹೊಕ್ಕಿರನ ಬರೀ ಇಂಥ ಜೋಕ್ ಮಾಡಕ್ಕೆ ದವಾಖಾನಿಗೆ ಬರ್ತೀರನ? ಕಳಿಸ್ಲೇನೆ ಕಾಂಪೌಂಡ್ರ್ ಅವಂಗ. ಇದ್ಯಾ ದವಾಖಾನಿ ಚಲೋ ಐತಂದ್ರೆ ದವಾಖಾನಿ ಚಲೋ ಇಲ್ಲ, ಕಾಂಪೌಂಡ್ರ್ ಚಲೋ ಇಲ್ಲ, ಡಾಕ್ಟ್ರ್ ಅಂದ್ರೆ ಮೊದ್ಲ ಚಲೋ ಇಲ್ಲ. ಓಲೇ ನಡಿತಿಲ್ಲತ್ತ ನಡಿ. ಈಗ ರಾತ್ರಿ ಆಯ್ತು, ಕ್ಲಿನಿಕ್ ಎಲ್ಲ ಕ್ಲೀನ್ ಮಾಡಿ ಮನೆಗೆ ಹೋಗು. ಏನು ನಾಳೆ ಯಾರ ಚಲೋ ಪೇಷಂಟ್ ಹಿಡ್ಕೊಂಬ ಒಂದಿಷ್ಟು. ಹ್ಞೂ ರೀ ಡಾಕ್ಟ್ರ. ಒಬ್ಬ ಡಾಕ್ಟ್ರ್ ಎಲ್ಲ ನಂಗೆ ಕೆಲಸ ಹೇಳ್ತಾನ. ಇವಾಗ ಒಂದು ಪೇಷಂಟ್ ನೋಡಕ್ಕೂ ಬರೋಂಗಿಲ್ಲ, ಇವನ್ನ ದವಾಖಾನಿಗೆ ಅದಕ್ಕೆ ಪೇಷಂಟೂ ಬರೋಂಗಿಲ್ಲ. ಡಾಕ್ಟರ್ ಅದಾರನ್ರಿ? ಯಾರ್ರಿ ಪೇಷಂಟ್ ಅನ್ರಿ ನೀವು? ಹ್ಞೂ ರೀ. ಏನಾಗಬೇಕಿತ್ರಿ? ಇಲ್ಲಿ ಒಟ್ಟು ಚೂಸ್ ನೋಡ್ರಿ, ಆಪ್ರೇಷನ್ ಮಾಡ್ಬೇಕಿತ್ರಿ. ಡಾಕ್ಟ್ರ್ ಬರೋದು ಒಂದು ಸ್ವಲ್ಪ ಲೇಟ್ ಐತ್ರಿ. ಹ್ಞೂ ರೀ. ನಾನು ಮಾಡ್ಬಿಡನ್ರಿ ಆಪ್ರೇಷನ್? ಬ್ಯಾಡ್ರಿ ಅಪ್ಪ, ನೀವು ಏನಾರ ಮಾಡಿದ್ರ ಡಾಕ್ಟ್ರನ್ನ ಕರೆಸ್ರಿ. ಇಲ್ರಿ, ಒಂದು ಸ್ವಲ್ಪ ಲೇಟ್ ಇತ್ತು, ಅದಕ್ಕೆ ನಾನು ಮಾಡಿಬಿಡ್ತಿದ್ದೆ. ಬ್ಯಾಡ್ರಿ ಅಪ್ಪ, ಡಾಕ್ಟ್ರನ್ನ ಕರೆಸ್ರಿ ನೀವು. ಆತಾಳ್ರಿ, ಹಂಗಾರೆ ಮಕಾರಿ ಇಲ್ಲ ಡಾಕ್ಟ್ರ್ ಬರ್ತಾರ್ರಿ. ಡಾಕ್ಟ್ರ ಒಂದು ಹೊಸ ಪೇಷಂಟ್ ಬಂದೈತ್ರಿ ಆಪ್ರೇಷನ್ ಇಂದ. ನಡಿಲೇ ಮೊದಲು ನಡಿ. ಬರ್ರಿ. ಇದಾ ನೋಡ್ರಿ ಪೇಷಂಟ್. ಇದೇನು ಪೇಷಂಟ್? ಅಂದಂಗೆ ನಿಮ್ಗೆ ಏನಾಯ್ತ್ರಿ ಆಪ್ರೇಷನ್ ಮಾಡುವಂಥದ್ದು? ಇಲ್ಲಿ ಒಟ್ಟು ಚೂಸ್ ನೋಡ್ರಿ ಡಾಕ್ಟ್ರ.
ಒಟ್ಟು ಚುಚ್ಚುತ್ತೇನ್ರಿ ಹ್ಞೂ ರೀ. ಇದಕ್ಕೊಂದು ಆಪರೇಷನ್ ಮಾಡಿದ್ರೆ ಎಲ್ಲ ಆರಾಮಕ್ಕೆ ತೋರಿ. ಮೊದ್ಲು ಅದನ್ನು ಮಾಡ್ರಿ, ಆಪ್ರೇಷನ್ ಆಮೇಲೆ ಮಾಡಂತ ಬಿಡ್ರಿ. ಇದೇನ್ರಿ ಕೈಯಾಗ ಹೂವಿನ ಹಾರ ಇಟ್ಕೊಂಬಂದಿರಲ್ಲ? ಇದೇ ಏನ್ರಿ ಹೂವಿನಾರ? ಹ್ಞೂ ರೀ. ನಿಮ್ಗ ಆಪರೇಷನ್ ಮಾಡ್ತೀನಲ್ಲ, ಆಪರೇಷನ್ ಸಕ್ಸಸ್ ಆದ್ರೆ ನನಗ್ರಿ, ಹ್ಞೂ ರೀ. ಆಪರೇಷನ್ ಫೇಲ್ ಆದ್ರೆ ನಿಮಗ್ರಿ. ಯಪ್ಪ ಎಂಥ ಡಾಕ್ಟರ್ ಇದೀರಿ ಅಪ್ಪ. ನಾನೇನೋ ಆಪ್ರೇಷನ್ ಮಾಡಿ ಜೀವ ಉಳಿಸ್ತೀರಂದ್ರೆ ಬರೀ ನಾನು ಸಾಯಬಡಿಸೋ ಮಾತಾಡ್ತಿರಲ್ಲ. ತರಿ ನೀವು ಬೇಡ, ನಿಮ್ಮ ದವಾಖಾನಿನೂ ಬೇಡ, ನಿಮ್ಮ ಹಾರನೂ ಬೇಡ. ತರಿ ಏ ಕಾಂಪೌಂಡ್ರ್ ಅಡ್ಕಲಿ ಅವಂಗ. ಏ ಬ್ಯಾಡ್ರಿ ಅಪ್ಪ. ಬರ್ರಿ ಬರ್ರಿ ಏ, ಇಲ್ಲಿ ಬರ್ರಿ. ಬರ್ರಿ. ಡಾಕ್ಟ್ರ ರೊಕ್ಕ ಹೋದ್ರಿ ಇವತ್ತಿನ ಲದ್ಗುಣಿ ಏಟ್ ಫಿಕ್ಸ್ ಮನ್ಯಾಗ. ಲೇ ಈಗ ಎದುರಿಸಿಡ್ತೀಯಲ್ಲೇ ನನಗೆ. ನೀ ಎದುರಿಸಿ ಅರ್ಧ ನನಗೆ ಮುಪ್ ಮಾಡಿ. ಓ ಇನ್ನೂ ಟೈಮ್ ಐತಿ. ಚಲೋ ಪೇಷಂಟ್ ನೋಡು. ಆತಲ್ರಿ ಡಾಕ್ಟ್ರ್.